89ನೇ ಕೀರ್ತನೆ 1:89. ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಿಸುವೆನು. ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ಹಲ್ಲೆಲೂಯಾ. ಯೆಹೋವನೇ, ನಿತ್ಯವೂ ನಿಮ್ಮ ಕೃಪಾತಿಶಯವನ್ನು ನಾನು ಹಾಡಿ ಹರಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ದೇವರ ಕರುಣೆ ಅಂದ್ರೆ ಏನು? ಹಲ್ಲೆಲೂಯಾ. ದೇವರ ಕರುಣೆ ಅಂದ್ರೆ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಸಮಸ್ತವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರು ಆ ಸುಂದರವಾದ ಸ್ವರ್ಗದ ದೇಶವನ್ನು ಬಿಟ್ಟು ನನ್ನನ್ನು ನಿಮ್ಮನ್ನು ಪ್ರೀತಿಸಿ ಈ ಭೂಮಿಯಲ್ಲಿ ಒಂದು ಚಿಕ್ಕ ಮಗುವಾಗಿ ಹುಟ್ಟಿ ಬಂದಿರುವುದೇ ನಮ್ಮ ಮೇಲಿರುವ ದೇವರ ಕರುಣೆ. ಹಲ್ಲೆಲೂಯಾ. ದೇವರ ಕರುಣೆ ಏನಂದ್ರೆ, ಯಾಕೆ? ನಮ್ಮ ಪಾಪ ಪರಿಹಾರಕ್ಕಾಗಿ, ನಮ್ಮ ಕಷ್ಟಗಳಿಂದ ಬಿಡುಗಡೆಗೊಳ್ಳಿಕ್ಕಾಗಿ, ನಮ್ಮ ರೋಗಗಳ ಪರಿಹಾರಕ್ಕಾಗಿ ನಾವು ಕಷ್ಟಪಡೋದು, ರೋಗಿಯಾಗಿರೋದು, ದುಃಖ ಪಡೋದು ದೇವರಿಗೆ ಇಷ್ಟವಿಲ್ಲದ ಕಾರಣ ಸುಂದರವಾದ ಸ್ವರ್ಗದಿಂದ ದೇವರು ಭೂಮಿಗೆ ಬಂದು ನಮಗೋಸ್ಕರ ಹುಟ್ಟಿದ್ದಾರೆ. ನಮಗೆ ಸಂತೋಷವನ್ನು ಉಂಟು ಮಾಡಲಿಕ್ಕಾಗಿ, ನಮಗೆ ಆನಂದವನ್ನು ಕೊಡ್ಲಿಕ್ಕಾಗಿ, ನಮ್ಮ ಕಷ್ಟ ತೀರಿಸಲಿಕ್ಕಾಗಿ, ನಮ್ಮ ದುಃಖ ಲಿಕ್ಕಾಗಿ, ನಮಗೆ ಸಮಾಧಾನ ಕೊಳ್ಳಿಕ್ಕಾಗಿ ಸರ್ವಶಕ್ತನಾದ ದೇವರು ಭೂಮಿಯಲ್ಲಿ ನಮ್ಮ ಹಾಗೆ ಮಗುವಾಗಿ ಹುಟ್ಟಿ ಬಂದ. ಹಲ್ಲೆಲೂಯಾ. ಯಾರಿಗೋಸ್ಕರ? ಯಾರು ಯೇಸುವೇ ನನಗೆ ಸಹಾಯ ಮಾಡಿ ಎಂದು ಕೇಳುತ್ತಾರೋ ಅವರಿಗಾಗಿ ಎಲ್ಲಾ ರೀತಿಯಲ್ಲಿರುವ ಸಹಾಯವನ್ನು ಮಾಡಲಿಕ್ಕೆ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನೀವು ರೋಗಿಯಾಗಿ ಬಂದರು, ಕಷ್ಟದಲ್ಲಿ ಬಂದರು, ಇಕ್ಕಟ್ಟಲ್ಲಿ ಇದ್ರೂ ಕೂಡ ಯೇಸುವೇ ನನಗೆ ಸಹಾಯ ಮಾಡಿ ಎಂದೊಂದು ಮಾತು ನೀವು ಹೇಳುವುದಾದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟ, ಸಂಕಟ, ದುಃಖಗಳನ್ನು ನೀಗಿಸಲಿಕ್ಕೆ ಈ ಯೇಸು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಇದು ನಮಗೆ ಸಮಾಧಾನ, ಸಂತೋಷ, ಆಶೀರ್ವಾದಗಳು, ಸುಖ ಎಲ್ಲವನ್ನು ಕೊಳ್ಳಿಕ್ಕಾಗಿನೇ ಆ ಪರಲೋಕವನ್ನು ಬಿಟ್ಟು ಯೇಸು ಈ ಭೂಮಿಯಲ್ಲಿ ನಮ್ಮ ಹಾಗೆ ಮನುಷ್ಯನಾಗಿ ಬಂದಿದ್ದು. ಹಲ್ಲೆಲೂಯಾ. ಮೇಘಮಂಡಲದಲ್ಲಿ ಯೆಹೋವನಿಗೆ ಸಮಾನರು ಯಾರು? ದೇವದೂತರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು, ತನ್ನ ಎಲ್ಲಾ ಪರಿವಾರದವರಿಗಿಂತ ಭೀಕರನು. ಹಲ್ಲೆಲೂಯಾ. 6ನೇ ವಾಕ್ಯದ 2ನೇ ಭಾಗ. ದೇವದೂತರಲ್ಲಿ ಯೆಹೋವನಿಗೆ ಸಮಾನರು ಯಾರು? ದೇವದೂತರಲ್ಲಿ ಯೆಹೋವನಿಗೆ ಸಮಾನರು ಯಾರು? ಆತನ ಪರಿಶುದ್ಧ ಸಭೆಯಲ್ಲಿ ಭಯಂಕರನಾದ ದೇವರು, ಆತನು ಪರಿಶುದ್ಧ ಸಭೆಯಲ್ಲಿ ಭಯಂಕರನಾದ ದೇವರು, ತನ್ನ ಎಲ್ಲಾ ಪರಿವಾರದವರಿಗಿಂತ ಭೀಕರನು. ಎಲ್ಲಾ ಪರಿವಾರರಿಗಿಂತ ಭೀಕರನಾದ ಒಂದು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಆರಾಧಿಸೋ ದೇವರು ಕಷ್ಟ ಬರುವಾಗ, ದುಃಖ ಬರುವಾಗ, ಮಟ್ಟ ಮಂದ್ರ ಬರುವಾಗ, ಅಲ್ಲ ದೊಡ್ಡ ಒಂದು ಆಪತ್ತು ಬರುವಾಗ ಓಡಿ ಹೋಗುವ ದೇವರಲ್ಲ. ಹಲ್ಲೆಲೂಯಾ. ತನ್ನ ಕ್ರಿಯೆಗಳಲ್ಲಿ ಭಯಂಕರನಾಗಿದ್ದಾರೆ. ಹಲ್ಲೆಲೂಯಾ. ಅದ್ಭುತ ಮಾಡುವನಾಗಿದ್ದಾರೆ. ಹಲ್ಲೆಲೂಯಾ. ಅದನ್ನೇ ಹಾಡಾಡಿ ಆಡಿದೆಯಲ್ಲ, ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವರು, ಸೇನೆಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಬರುವರು. ಎಲ್ಲರೂ ಸೇರಿ ಹೇಳೋಣ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವರು. ಒಂದು ಸರಿ ಕೂಡ, ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವರು. ಇವತ್ತು ಹೋಗುವಾಗ ಈ ಹಾಡು ಹಾಡಿಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ನಿಮ್ಮ ಜೊತೆಯಲ್ಲಿ ನಿಮಗಾಗಿ ಯುದ್ಧ ಮಾಡುವ ಕರ್ತನು ಬರ್ತಾ ಇದ್ದಾರೆ. ಸುಮ್ಮನೆ ಒಂಟಿಯಾಗಿ ಎಲ್ಲ ಕೊಂಡು ಹೋಗುದು, ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡುವ ಕರ್ತನು ಬರ್ತಾರೆ. ಅದರಿಂದ ನೀವು ಬೈಹಾಟ್ ಮಾಡಿಕೊಳ್ಳಿ. ನನಗಾಗಿ ಯುದ್ಧ ಮಾಡುವ ಕರ್ತನು ನನ್ನ ಪಕ್ಷ ಬರುವರು. ಹಲ್ಲೆಲೂಯಾ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವರು, ಸೇನೆಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಬರುವರು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವರು, ಸೇನೆಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವರು,
ಸೋಲಿಲ್ಲ, ನನಗೆ ಸೋಲಿಲ್ಲ, ಯುದ್ಧವು ಯಾರದು? ಕರ್ತ. ನೀವು ಯುದ್ಧ ಮಾಡಬೇಡಿ, ನೀವು ಸ್ತೋತ್ರ ಮಾತ್ರ ಮಾಡಿದ್ರೆ ಸಾಕು, ಮನೆಯಲ್ಲಿ ಪ್ರಾರ್ಥನೆ ಮಾತ್ರ ಮಾಡಿದ್ರೆ ಸಾಕು, ನಿಮಗೋಸ್ಕರ ದೇವರು ಯುದ್ಧ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಸರಿ ಆಡೋಣ. ಸೋಲಿಲ್ಲ, 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 ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಜಯವೂ ಕರ್ತನದೇ. ಸೋಲಿಲ್ಲ, ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಜಯವೂ ಕರ್ತನದೇ. ಕೆಂಪು ಸಮುದ್ರವು ಎದುರಾದರೂ, ಫರೋಹನ ಸೇನೆ ತಟ್ಟಿದರೂ, ಯೆರಿಕೋ ಗೋಡೆ ಅಡ್ಡನೆದ್ದರೂ, ನನ್ನ ಮುಂದೆ ಸಾಗುವನು. ಕೆಂಪು ಸಮುದ್ರವು ಎದುರಾದರೂ, ಫರೋಹನ ಸೇನೆ ತಟ್ಟಿದರೂ, ಯೆರಿಕೋ ಗೋಡೆ ಅಡ್ಡನೆದ್ದರೂ, ನನ್ನ ಮುಂದೆ ಸಾಗುವನು. ತಡೆಯ ಒಡೆದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ತಡೆಯ ಒಡೆದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ತಡೆಯ ಒಡೆದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ, ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಜಯವೂ ಕರ್ತನದೇ. ಸೋಲಿಲ್ಲ, ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಜಯವೂ ಕರ್ತನದೇ. ನನಗೆ ಎದುರಾದ ಆಯುಧಗಳು, ರಾಜ್ಯತಂತ್ರಗಳು ಪಾಲಿಸುವುದಿಲ್ಲ. ಸೈತಾನ ತಲೆಯ ಕಚ್ಚಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ನನಗೆ ಎದುರಾದ ಆಯುಧಗಳು, ತಂತ್ರಗಳು ಪಾಲಿಸುವುದಿಲ್ಲ. ಸೈತಾನ ತಲೆಯ ಕಚ್ಚಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದೇ, ಯೇಸುವಿನ ನಾಮದೇ, ಜಯವು ಜಯ ನನಗೆ. ಒಂದು ನಿಮಿಷ. ನನಗೆ ಎದುರಾದ ಆಯುಧಗಳು, ಮಂತ್ರತಂತ್ರಗಳು ಫಲಿಸೋದಿಲ್ಲ. ಮಂತ್ರತಂತ್ರಗಳು ನಿಮಗೆ ಎದುರಾಗಿ ಫಲಿಸುವುದಿಲ್ಲ. ಸೈತಾನ ಸಂತೋಷವಾಗಿ ಒಂದು ನಗಿರಿ. ಅಯ್ಯೋ, ನಿಮಗೆ ಫಲಿಸಲ್ಲ ಅಂತ ಹೇಳ್ತಾ ಇರೋದು. ನಿಮಗೆ ಫಲಿಸಲ್ಲ ಪ್ರಿಯರೇ. ಇಲ್ಲಿ ಬಾಯಿಂದ ಅರಿಕೆ ಮಾಡಿದ್ರೆ ಇದು ನಡೀತಾ ಇರ್ತದೆ. ಹಲ್ಲೆಲೂಯಾ. ಇಲ್ಲಿ ಬಾಯಿಂದ ಹೇಳ್ಕೊಂಡು ಹೋಗ್ಬೇಕು. ನನಗೆ ವಿರುದ್ಧವಾಗಿ ಮಂತ್ರಗಳು, ತಂತ್ರಗಳು, ಯಾವ ಸೈತಾನ ಕೋಟೆಗಳು, ಯೆರಿಕೋ ಕೋಟೆಗಳು, ಓ ಸಮುದ್ರ ಬಂದ್ರು, ಸೈನ್ಯ ಬಂದ್ರು, ನನಗೆ ಫಲಿಸುವುದಿಲ್ಲ. ಏನು ಮಾಡಕ್ಕಾಗಲ್ಲ ನನ್ನನ್ನು. ಹಲ್ಲೆಲೂಯಾ. ಅಹಂಕಾರ ಅಲ್ಲ, ದೇವರ ಮೇಲೆ ಭರವಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಡೋಣ. ನನಗೆ ಎದುರಾದ ಆಯುಧಗಳು, ಮಂತ್ರತಂತ್ರಗಳು ಪಾಲಿಸೋದಿಲ್ಲ. ಸೈತಾನ ತಲೆಯ ಚಚ್ಚಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ನನಗೆ ಎದುರಾದ ಆಯುಧಗಳು, ಮಂತ್ರತಂತ್ರಗಳು ಪಾಲಿಸೋದಿಲ್ಲ. ಸೈತಾನ ತಲೆಯ ಚಚ್ಚಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು.
ಸ್ವರದಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ಕರ್ತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ, ನಮಗೆ ಆಶೀರ್ವಾದ ಕೊಡಲಿಕ್ಕೆ ಆತನು ಬಂದಿದ್ದಾರೆ. ನಿಮ್ಮ ಮುಂದೆ ಸಮುದ್ರವಿದೆಯ ಅದನ್ನು ದೇವರು ವಿಭಾಗ ಮಾಡ್ತಾರೆ. ನಿನ್ನ ಸೈನ್ಯವನ್ನು ನಿನಗೆ ಹಿಂಸೆ ಕೊಡ್ತಾ ಇದ್ದೀರಾ, ಆ ಸೈನ್ಯವನ್ನು ದೂರ ಬಿಟ್ಟು ದೇವರು ನಿನಗಾಗಿ ಯುದ್ಧ ಮಾಡುತ್ತಾರೆ. ನೀನು ಯಾವ ಕಷ್ಟದಲ್ಲೂ, ಯಾವ ಮಂತ್ರದಲ್ಲೂ, ಯಾವ ಇಕ್ಕಟ್ಟಲ್ಲಿ ಸಿಕ್ಕಿದ್ರು ಕೂಡ ಅದನ್ನು ಬಿಡುಗಡೆ ಮಾಡಿ ತಂಡಗಳನ್ನು ನೋಡೋದು ಮುಂದೆ ಸಾಗಲಿಕ್ಕಾಗಿ ಯೇಸು ನಿನ್ನ ಬಳಿಯಲ್ಲಿ ಬಂದಿದ್ದಾರೆ. ಇವತ್ತಿನ ನಿನ್ನ ಜೀವನ ಸೋಲಲ್ಲ, ಭಯವಲ್ಲ. ಯೇಸು ನಾಮದಲ್ಲಿ ನಿನಗೆ ಜಯ, ನಿನಗೆ ಜಯ, ನಿನಗೆ ಆಶೀರ್ವಾದ, ನಿನಗೆ ಶುಭಗಳುಂಟಾಗುತ್ತೆ ದೇವರಾಗಿ ಹೇಳ್ತಾ ಇದೆ. ಪ್ರಾರ್ಥನೆ ಮಾಡೋಣ. ಕರ್ತನಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ಸಮಯದಲ್ಲಿ ನಿನ್ನ ಮಕ್ಕಳು ಭಯದಿಂದ ಯಾವುದಾದ್ರೂ ವಿಷಯಗಳಲ್ಲಿ ಮಕ್ಕಳು ಬಂದಿದ್ದರೆ ಯೇಸುವಿನ ನಾಮದಲ್ಲಿ ಎಲ್ಲ ಭಯದಾತನು ಬಿಟ್ಟು ಹೋಗಲಿ, ಎಲ್ಲ ರೋಗದಾತನು ಬಿಟ್ಟು ಹೋಗಲಿ. ಈ ದೇವರೇ ಬಂಡಲೊಳಗೆ ಕುತ್ಕೊಂಡಿರುವವರಾಗಲಿ, ಶಬ್ದ ಕೇಳುವವರಾಗಲಿ, ಯಾರಾದರೂ ರೋಗಿಗಳಾಗಿದ್ದರೆ ಭಯವೂ ಇಲ್ಲ, ಸೌಖ್ಯ ಕೊಡುವ, ಉದ್ಧಾರ ಮಾಡುವ, ಅದ್ಭುತ ಮಾಡುವ ಯೇಸುವಿನ ನಾಮದಲ್ಲಿ ಮಕ್ಕಳಿಗೆ ಸೌಖ್ಯವಾಗಲಿ, ಬಿಡುಗಡೆಯಾಗಲಿ, ಆರೋಗ್ಯ ಉಂಟಾಗಲಿ. ಯೇಸುವೆ ಸಮಾಧಾನ ಇಲ್ಲದೆ ಬಂದಿದ್ದರೆ ಈಗಲೇ ಸಮಾಧಾನ ಉಂಟಾಗಲಿ. ನನಗೆ ಸೋಲಿಲ್ಲ, ನಾನು ಜಯಿಸುತ್ತೇನೆ, ನನ್ನ ಕರ್ತನು ನನಗೆ ಯುದ್ಧ ಮಾಡ್ತಾರೆ, ನನ್ನ ಕರ್ತನು ನನಗೆ ಸೌಖ್ಯ ಕೊಡುತ್ತಾರೆ, ನನ್ನ ಕರ್ತನು ನನ್ನ ಜೀವಿತದಲ್ಲಿರುವ ವಿಷಯಗಳನ್ನು ಪರಿಹರಿಸುತ್ತಾರೆ. ಧೈರ್ಯದಾತ್ಮನು ಪ್ರತಿಯೊಬ್ಬರೊಳಗೆ ಬರಬೇಕಾಗಿ ಪ್ರಾರ್ಥಿಸುತ್ತೇನಪ್ಪ. ಸಭೆಯ ಮರಾನವನ ಪ್ರಭು ಯೇಸು ಮಸಿಗೆ ನಮ್ಮ ಮಾತೆ ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.